ನಮಸ್ಕಾರ ಸ್ನೇಹಿತರೆ, ನೀವು ಮಂಗಳೂರು, ಉಡುಪಿ, ಕುಂದಾಪುರ, ಕಾರವಾರ ಅಥವಾ ಸಮುದ್ರ ತೀರದ ಹತ್ತಿರ ಜಮೀನು ಖರೀದಿಸಲು ಅಥವಾ ಮನೆ ಕಟ್ಟಲು ಯೋಚಿಸುತ್ತಿದ್ದೀರಾ? ಹಾಗಾದರೆ CRJ ಎಂಬ ಪದವನ್ನು ಖಂಡಿತವಾಗಿ ಕೇಳಿರುತ್ತೀರಿ. ಆದರೆ CRJ ಅಂದರೇನು? CRJ1, CRJ2, CRJ3, CRJ4 ಅಂದರೆ ಏನು? ಯಾವ ಪ್ರದೇಶದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಇದೆ, ಯಾವ ಪ್ರದೇಶದಲ್ಲಿ ಸಂಪೂರ್ಣ ನಿಷೇಧ ಇದೆ? ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಕರಾವಳಿ ಭಾಗದ CRJ ವಲಯಗಳ ಬಗ್ಗೆ ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. CRJ ಎಂದರೆ ಕೋಸ್ಟಲ್ ರೆಗ್ಯುಲೇಷನ್ ಝೋನ್. ಭಾರತ ಸರ್ಕಾರವು ಸಮುದ್ರ ತೀರ, ನದಿಮುಖಗಳು, ಬ್ಯಾಕ್ವಾಟರ್ ಪ್ರದೇಶಗಳು, ಮ್ಯಾಂಗ್ರೋವ್ ಕಾಡುಗಳು ಮತ್ತು ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ರಕ್ಷಿಸಲು ಈ ನಿಯಮ ಜಾರಿಗೊಳಿಸಿದೆ. ಸರಳವಾಗಿ ಹೇಳುವುದಾದರೆ, ಸಮುದ್ರದ ಹತ್ತಿರ ಅಥವಾ ಅಲೆಗಳ ಪ್ರಭಾವ ಇರುವ ಪ್ರದೇಶಗಳಲ್ಲಿ ಯಾವ ರೀತಿಯ ಅಭಿವೃದ್ಧಿ ಮಾಡಬಹುದು ಅಥವಾ ಯಾವುದು ಮಾಡಬಾರದು ಎಂಬುದನ್ನು ನಿರ್ಧರಿಸುವ ಕಾನೂನು ಎಂದರೆ CRJ. ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಬಹುಪಾಲು ಕರಾವಳಿ ಪ್ರದೇಶಗಳು CRJ ವ್ಯಾಪ್ತಿಗೆ ಬರುತ್ತವೆ. ಮೊದಲನೆಯದು CRJ1, ಅತ್ಯಂತ ಪರಿಸರ ಸೂಕ್ಷ್ಮ ಪ್ರದೇಶ. ಉದಾಹರಣೆಗೆ ಮ್ಯಾಂಗ್ರೋವ್ ಕಾಡುಗಳು, ಮರಳು ದಿಬ್ಬಗಳು, ಆಮೆಗಳ ಗೂಡು ಪ್ರದೇಶಗಳು, ನದಿ ಮತ್ತು ಸಮುದ್ರ ಸೇರುವ ಪ್ರದೇಶಗಳು, ಹೈ ಟೈಡ್ ಲೈನ್ ಮತ್ತು ಲೋ ಟೈಡ್ ಲೈನ್ ನಡುವಿನ ಪ್ರದೇಶಗಳು. ಈ ಪ್ರದೇಶಗಳಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸಾಮಾನ್ಯವಾಗಿ ಅನುಮತಿ ಇರುವುದಿಲ್ಲ. ಆದ್ದರಿಂದ ನೀವು ಜಮೀನು CRJ1 ಒಳಗೆ ಇದ್ದರೆ ಯಾವುದೇ ಯೋಜನೆ ಅಥವಾ ಯಾವುದೇ ನೀವು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಆರಂಭಿಸುವ ಮುನ್ನ ಒಬ್ಬ ತಜ್ಞರ ಸಲಹೆ ಪಡೆಯುವುದು ಅತ್ಯುತ್ತಮ. ಮುಂದಿನದು CRJ2. ಇದು ಈಗಾಗಲೇ ಅಭಿವೃದ್ಧಿಯಾಗಿರುವ ನಗರ ಪ್ರದೇಶಗಳು. ಉದಾಹರಣೆಗೆ ಮಂಗಳೂರು ನಗರ ಭಾಗಗಳು, ಉಡುಪಿ ನಗರದ ಪ್ರದೇಶಗಳು, ಕೆಲವು ಕರಾವಳಿ ಭಾಗಗಳು. ಇಲ್ಲಿ ಈಗಾಗಲೇ ರಸ್ತೆ, ನೀರು, ಒಳಚರಂಡಿ ಮತ್ತು ಕಟ್ಟಡಗಳಿರುವುದರಿಂದ ನಿಯಮಗಳ ಪ್ರಕಾರ ಅಭಿವೃದ್ಧಿಗೆ ಅವಕಾಶ ಇದೆ. ಆದರೆ CRJ ಅನುಮತಿ ಮತ್ತು ಸ್ಥಳೀಯ ಪ್ರಾಧಿಕಾರದ ಅನುಮೋದನೆ ಅತ್ಯಗತ್ಯವಾಗಬಹುದು. ಮೂರನೆಯದು CRJ3. ಇದು ಗ್ರಾಮೀಣ ಅಥವಾ ಅತ್ಯಂತ ಅಭಿವೃದ್ಧಿ ಹೊಂದಿರುವ ಕರಾವಳಿ ಪ್ರದೇಶ. ಉದಾಹರಣೆಗೆ ಕುಂದಾಪುರದ ಕೆಲವು ಕರಾವಳಿ ಗ್ರಾಮಗಳು, ಬೈಂದೂರು ಪ್ರದೇಶ, ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ಗ್ರಾಮೀಣ ಕರಾವಳಿ ಪ್ರದೇಶಗಳು. CRJ3ಯನ್ನು ಮತ್ತೆ 2 ವಿಂಗಡಣೆಗಳಾಗಿ ಮಾಡಿಸಿದ್ದಾರೆ. ಅದೇನೆಂದರೆ CRJ3A ಮತ್ತು CRJ3B. CRJ3A ಎಂದರೆ ಹೆಚ್ಚು ಜನಸಂಖ್ಯೆ ಇರುವ ಪ್ರದೇಶಗಳು. CRJ3B ಅಂದರೆ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳು. ಇಲ್ಲಿ ಹೈಟೈಡ್ ಲೈನ್ನಿಂದ ನಿರ್ದಿಷ್ಟ ಅಂತರವನ್ನು ನೋ ಡೆವಲಪ್ಮೆಂಟ್ ಝೋನ್ ಎಂದು ಘೋಷಿಸಲಾಗಿದೆ. ಈ ವಲಯದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ನಿರ್ಬಂಧವಿರುತ್ತದೆ. ನಾಲ್ಕನೆಯದು CRJ4. ಇದು ಸಮುದ್ರದ ನೀರಿನ ಪ್ರದೇಶ, ನದಿಮುಖ, ಬ್ಯಾಕ್ವಾಟರ್ ಮತ್ತು ಅಲೆಗಳ ಪ್ರಭಾವ ಇರುವ ಜಲಪ್ರದೇಶಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ಮುಖ್ಯವಾಗಿ ಜಲಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರ ಕೊರೆತ ಅಥವಾ ಕೋಸ್ಟಲ್ ಇರೋಷನ್, ಪ್ರವಾಹ ಅಂದರೆ ಫ್ಲಡ್ ಮತ್ತು ಪರಿಸರ ಹಾನಿ ಹೆಚ್ಚುತ್ತಿರುವ ಕಾರಣ CRJ ನಿಯಮಗಳ ಮಹತ್ವ ಮತ್ತಷ್ಟು ಹೆಚ್ಚಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಅನೇಕ CRJ ಉಲ್ಲಂಘನೆ ಪ್ರಕರಣಗಳು ದಾಖಲಾಗಿವೆ ಎಂದು ವರದಿಯಾಗಿವೆ. ಆದ್ದರಿಂದ ಸಮುದ್ರ ತೀರದ ಹತ್ತಿರ ಜಮೀನು ಖರೀದಿಸುವ ಮೊದಲು CRJ ಸ್ಥಿತಿಯನ್ನು ಪರಿಶೀಲಿಸುವುದು ಅತ್ಯಗತ್ಯ. ಹಾಗಾದರೆ ಸ್ನೇಹಿತರೆ, CRJ1, CRJ2, CRJ3, CRJ4 ನಡುವಿನ ವ್ಯತ್ಯಾಸವನ್ನು ನೀವು ಈಗ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ನಿಮ್ಮ ಬಳಿ ಉಡುಪಿ, ಮಂಗಳೂರು ಅಥವಾ ಕರಾವಳಿಯ ಯಾವುದೇ ಜಮೀನಿನ ಸರ್ವೆ ನಂಬರ್ ಅಥವಾ ಗೂಗಲ್ ಲೊಕೇಶನ್ ಇದ್ದರೆ ಕಾಮೆಂಟ್ ಮಾಡಿ. ಅದರ CRJ ಸ್ಥಿತಿಯನ್ನು ಹೇಗೆ ಪರಿಶೀಲಿಸುವುದು ಎಂಬುದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು.